ಇಲಾಖೆ ಆಚರಣೆ ಕುರಿತು ಅರ್ಬನ್ ನಕ್ಸಲ್ ರೀತಿ ಇದೆ ಎಂದು ಅರ್ಬನ್ ನಕ್ಸಲ್ ಅಂತ ಕರಿಬೇಕೆಂದ್ರೆ ಸಿದ್ದರಾಮಯ್ಯನವರನ್ನ ಕರೆಯಬೇಕು ಎಂದು ಸಿದ್ದರಾಮಯ್ಯರನ್ನ ಅರ್ಬನ್ ನಕ್ಸಲ್ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದ್ದಾರೆ. ಇನ್ನು ಬೀದರ್ನಲ್ಲಿ ಜಾತಿ ಸಮೀಕ್ಷೆ ವಿರೋಧಿಸಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುವುದಕ್ಕೆ ಸಂವಿಧಾನದಲ್ಲಿ ಅಧಿಕಾರವಿಲ್ಲ, ಹೀಗಾಗಿ ಜಾತಿ ಗಣತಿಯನ್ನ ಮುಂದೂಡುವಂತೆ ಭಗವಂತ ಖೂಬಾ ಒತ್ತಾಯ ಕೂಡ ಮಾಡಿದ್ದಾರೆ. 2026ರ ಜನವರಿಯಿಂದ ಕೇಂದ್ರ ಸರ್ಕಾರ ದೇಶಾದ್ಯಂತ ಜಾತಿ ಗಣತಿ ಮಾಡಲಿದೆ. ಇನ್ನು ಕೇಂದ್ರ ಸರ್ಕಾರದ ಜಾತಿ ಗಣತಿ ಬಳಿಕ ಸಮೀಕ್ಷೆ ಮಾಡಿದ್ರೆ ನಮ್ಮದು ಕೂಡ ಅಭ್ಯಂತರವಿಲ್ಲ ಎಂದು ಖೂಬಾ ಅವರು ಹೇಳಿದ್ದಾರೆ. 2013ರಿಂದ 2018ರವರೆಗೆ 2023ರಿಂದ ಇಲ್ಲಿಯವರೆಗೆ ಸಮೀಕ್ಷೆ ಮಾಡಲಿಕ್ಕೆ ನೆನಪಾಗಲಿಲ್ಲ. ಈಗ ಸಿಎಂ ಕುರ್ಚಿ ಅಲ್ಗಾಡ್ತಿರುವುದರಿಂದ ಸಮೀಕ್ಷೆಗೆ ಮುಂದಾಗಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಪೀಳಿಗೆ ಮತಾಂತರಕ್ಕೆ ಪ್ರೋತ್ಸಾಹ ನೀಡುವಂತಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಗವಂತ ಖೂಬಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರ ನಡವಳಿಕೆ ಮತ್ತು ಅವರ ಆಚರಣೆ ಅರ್ಬನ್ ನಕ್ಸಲ್ ತರ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಜವಾಗಲೂ ಅರ್ಬನ್ ನಕ್ಸಲ್ ಯಾರಿಗಾದ್ರೂ ಅನ್ಬೇಕಂದ್ರೆ ಸಿದ್ದರಾಮಯ್ಯನವರು ಇರಬೇಕು. ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂವಿಧಾನದಲ್ಲಿ ಅಧಿಕಾರವೇ ಇಲ್ಲ. ನಾನು ಇಡೀ ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರುಗಳಿಗೆ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಂವಿಧಾನ ರಕ್ಷಣೆ ಅನ್ನುವಂಥದ್ದನ್ನ ಇದರಲ್ಲಿ ಇದೆಯಾ? ನನ್ನ ಪ್ರಶ್ನೆ. ನಿಮಗೆ ಯಾವಾಗ ಸಂವಿಧಾನ ಅಧಿಕಾರವೇ ಕೊಟ್ಟಿಲ್ಲ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ, ನೀವು ಈ ಜಾತಿ ಗಣತಿಯನ್ನ ಮುಂದೂಡಬೇಕು. ಜನವರಿ 2026ರಿಂದ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಇಡೀ ರಾಷ್ಟ್ರದಾದ್ಯಂತ ಜಾತಿ ಗಣತಿಯನ್ನು ಮಾಡುವುದಿದೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ ನಂತರ ನೀವು ಬೇಕಾದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿಕೊಳ್ಳೋದ್ರಲ್ಲಿ ನಮ್ದೇನು ಅಭ್ಯಂತರವಿಲ್ಲ, ತೊಂದರೆವಿಲ್ಲ. 2013ರಿಂದ 2018ರವರೆಗೆ, 2023ರಿಂದ ಇಲ್ಲಿಯವರೆಗೆ ನಿಮಗೆ ಕರ್ನಾಟಕದ ಜನತೆಯ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ನಿಮಗೆ ನೆನಪಾಗಲಿಲ್ಲ. ಇವಾಗ ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ. ಆಗೋಸ್ಕರ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮುಖಾಂತರ ಜಾತಿ ಗಣತಿಯನ್ನು ಮಾಡಬೇಕು ಮತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಸಮಾಧಾನದಿಂದ ಯಾರು ಕರ್ನಾಟಕದಲ್ಲಿ ಬದುಕಬಾರದು. ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ನಿಮ್ಮ ಸರ್ಕಾರದ ಮತ್ತು ನಿಮ್ಮ ನಡವಳಿಕೆ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಜಾಸ್ತಿ ಹೇಳಿದ್ರೆ ಅರ್ಥ ಇಲ್ಲ. ನಾವು ಅನೇಕ ದಶಕಗಳಿಂದ